ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ಕಂದಾಯ ಭವನದಲ್ಲಿ ನಡೆದ ಯಲಬುರ್ಗಾ ತಾಲೂಕು ಮತ್ತು ಕುಕನೂರು ತಾಲೂಕಿನ ಜಾತಿ ಗಣತಿಯ ಅಂಕಿ ಸಂಖ್ಯೆಯ ಮಾಹಿತಿ ನೀಡುವ ಕುರಿತು ಸಭೆ. ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆದ 2 ತಾಲೂಕಿನ ನಡುವೆ ಜನಗಣತಿ ಸಮೀಕ್ಷೆಯಲ್ಲಿ ಒಟ್ಟು ಸಂಖ್ಯೆ 58,612 ಇಲ್ಲಿಯವರೆಗೆ ಆದ ಜಾತಿ ಸಮೀಕ್ಷೆಯಲ್ಲಿ ಜನಗಣತಿಯ ಪ್ರಕಾರ ಇನ್ನುಳಿದ 2 ದಿನಗಳು ಬಾಕಿ ಇದ್ದ ಕಾರಣ ಆನ್ಲೈನ್ ಮುಖಾಂತರ ಸಮೀಕ್ಷೆಯಲ್ಲಿ ಸಮಗ್ರವಾಗಿ ಬಿಟ್ಟು ಹೋಗಿರುವಂತಹ ಜನರನ್ನು ಕರೆಸಿ ಆನ್ಲೈನ್ ಮುಖಾಂತರ ಸೇರ್ಪಡೆ ಮಾಡಬೇಕು ಅಂತ ತಾಲೂಕು ದಂಡಾಧಿಕಾರಿಗಳು ಆದ ಶ್ರೀಯುತ ತಹಸೀಲ್ದಾರ್ ಸರ್ ಅವರು ಶಿಕ್ಷಕರಿಗೆ ಮತ್ತು ಬೂತ್ ಸೂಪರ್ವೈಸರ್ಗಳಿಗೆ ಮಾಹಿತಿ ಕಲೆ ಹಾಕಬೇಕು ಅಂತ ತಿಳಿಸಿದ್ರು. ಇವತ್ತು ಮತ್ತೆ ನಾಳೆ ಹೋಬಳಿ ಮಟ್ಟದಲ್ಲಿ ಅಧಿಕಾರಿಗಳಿಂದ ಸಭೆಗಳನ್ನು ಕರೆದು ಬಿಟ್ಟು ಹೋಗಿರುವಂತಹ ಜನರಿಂದ ಮಾಹಿತಿ ಕಲೆ ಹಾಕಿ ಜಾತಿ ಗಣತಿ ಸಂಬಂಧಪಟ್ಟವರಿಗೆ ಮಾಹಿತಿ ನೀಡಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ರು. ನಮಗೆ ಬೇಕೆಂದ್ರೆ ನಾನು ಮ್ಯಾನ್ಯುವಲ್ ಆಗಿ ನಾವು ಕ್ರೋಢೀಕರಣ ಮಾಡಿರ್ತಕ್ಕಂಥ ಮಾಹಿತಿಯನ್ನ ತಾಲೂಕವಾರು ಸಪರೇಟ್ ಮಾಡಿ ಕೊಡ್ತೇನೆ. ಈ ಸದ್ಯಕ್ಕೆ ಯಲಬುರ್ಗಾ ಆನ್ಲೈನ್ ಅಲ್ಲಿ ಲಭ್ಯವಿರುವ ಮಾಹಿತಿ ಪ್ರಕಾರ ಯಲಬುರ್ಗಾ ಮತಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಒಟ್ಟು 13,170 ಪರಿಶಿಷ್ಟ ಜಾತಿಯ ಕುಟುಂಬಗಳು ಸಮೀಕ್ಷೆಗೆ ಒಳಪಟ್ಟಿರುತ್ತವೆ. 13,170. ಅದರಲ್ಲಿ ಆ ಕುಟುಂಬಗಳಲ್ಲಿ ಒಟ್ಟು 58,611 ಜನರು ಸಮೀಕ್ಷೆಗೆ ಒಳಪಟ್ಟಿದ್ದಾಗಿದೆ. ಇದರಲ್ಲಿ ಪರಿಶಿಷ್ಟ ಜಾತಿಯೇತರ ನಾನ್ ಎಸ್ಸಿ ಕುಟುಂಬಗಳು 50,970 ಕುಟುಂಬಗಳು ಸಮೀಕ್ಷೆಯನ್ನು ಮಾಡಿದರು. ನಾನ್ ಎಸ್ಸಿ ಒಟ್ಟು ನಾವು ಈ ಒಂದು ಸಮೀಕ್ಷಾ ಕಾರ್ಯಕ್ಕೆ 308 ಗಣತಿದಾರರನ್ನ ನೇಮಕ ಮಾಡಿದ್ವಿ. ಈಗ ವಾಸ್ತವಿಕವಾಗಿ ನಿರ್ದೇಶನ ಇರೋದು ಒಂದು ಬೂತ್ಗೆ ಒಂದು ಮತಗಟ್ಟೆಗೆ ಒಬ್ಬ ಗಣಿತದಾರ ಅಂತಿದ್ದು, ಕೆಲವೊಂದು ಮತಗಟ್ಟೆಗಳಲ್ಲಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಇರೋದ್ರಿಂದ ಅಲ್ಲಿ ಆಮೇಲೆ ಆ ಪರಿಶಿಷ್ಟ ಜಾತಿಯ ಕುಟುಂಬಗಳು ಹೆಚ್ಚು ಇದ್ದಲ್ಲಿ ಆ ಮಾಹಿತಿಯನ್ನ ನಾವು ಆನ್ಲೈನ್ ಅಲ್ಲಿ ಅಳವಡಿಸೋದು ಬಹಳ ಇರೋದ್ರಿಂದ ಕೆಲವೊಂದು ಕಡೆ ಆ ಒಂದು ಪರಿಶಿಷ್ಟ ಜಾತಿಯ ಕುಟುಂಬಗಳ ಸಂಖ್ಯೆಯನ್ನು ಆಧರಿಸಿ ಒಂದೊಂದು ಬೂತ್ಗಳಿಗೆ ಹೆಚ್ಚುವರಿಯಾಗಿಯೂ ಕೂಡ ನಾವು ನೇಮಕ ಮಾಡಿ 2-3 ಗಣಿತದಾರರನ್ನು ನೇಮಕ ಮಾಡಿದ ಹಿನ್ನೆಲೆಯಲ್ಲಿ ಒಟ್ಟು 256 ಬೂತ್ಗಳಲ್ಲಿ 308 ಗಣಿತದಾರರು ಕೆಲಸವನ್ನ ನಿರ್ವಹಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಟ್ಟಾರೆ 13,170 ಕುಟುಂಬಗಳು ಪರಿಶಿಷ್ಟ ಜಾತಿಯದ್ದು, 58,611 ಜನರು ಈ ಒಂದು ಸಮೀಕ್ಷೆಗೆ ಒಳಪಟ್ಟಿದ್ದು ಆಗಿದೆ. ಇದರ ಜೊತೆಗೆ ನಾವು ಯಲಬುರ್ಗಾ ಟೌನ್ ಮತ್ತು ಕುಕನೂರು ಟೌನ್ ಅನ್ನ ಪ್ರತ್ಯೇಕವಾಗಿ ನೋಡೋದಾದ ನಂತರ ಯಲಬುರ್ಗಾ ಪಟ್ಟಣದಲ್ಲಿ ಒಟ್ಟು 618 ಕುಟುಂಬಗಳು ಸಮೀಕ್ಷೆಗೆ ಒಳಪಟ್ಟಿದ್ದಾವೆ. ಇದು ನಾವು ಗಣತಿದಾರರಿಂದ ಸಂಗ್ರಹಿಸಿದಂತ ಮಾಹಿತಿ. ಹಾಗಾಗಿ ಎಷ್ಟು ಜನ ಅಂತೇಳಿ ನಮಗೆ ಮಾಹಿತಿ ಗೊತ್ತಾಗಲ್ಲ. ಆನ್ಲೈನ್ ಅಲ್ಲ, ಅದು ಜನಗಳ ಸಂಖ್ಯೆ ಗೊತ್ತಾಗುತ್ತೆ. 618 ಕುಟುಂಬಗಳು ಯಲಬುರ್ಗಾ ನಗರದಲ್ಲಿ, ಕುಕನೂರು ನಗರದಲ್ಲಿ 768 ಕುಟುಂಬಗಳು ಇಲ್ಲಿವರೆಗೆ ಸಮೀಕ್ಷೆಗೆ ಒಳಪಟ್ಟಿದ್ರು. ಈ ಒಂದು ಸಭೆಯ ಮುಖ್ಯ ಉದ್ದೇಶ ಇನ್ನೂ ಯಾರಾದ್ರೂ ಹೊರಗಡೆ ಇದ್ದಂದ್ರ ಅವರನ್ನೂ ಸಹ ನಾವು ಸಮೀಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಈಗ ನಾವು ಯಶಸ್ವಿಯಾಗಿ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ. ಈಗ ಉಳಿದಿರುವಂತದ್ದು ಇವತ್ತು ನಾಳೆ 2 ದಿವಸ ಇದೆ. ದಯಮಾಡಿ ನಮಗೆ ಒಂದು ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಅಲ್ಲಲ್ಲಿ ಮೊದಲೇ ಹೋದಂತ ಕುಟುಂಬಗಳು ದಿಲ್ಲಿಗೆ ಹೋಗಿರ್ತಾರೆ, ಪಾಪ ಅವ್ರಿಗೆ ಗೊತ್ತಿರಲ್ಲ. ಬೇರೆ ಪುಣೆ ಮುಂಬೈ ಹೋಗಿರ್ತಾರೆ ಅಥವಾ ಬೆಂಗಳೂರು ಹೋಗಿರ್ತಾರೆ. ಈಗ ಅವ್ರು ಅಲ್ಲಿ ಒಳಪಡೋ ಅಟ್ಲೀಸ್ಟ್ ಅಲ್ಲೇ ಒಳಪಡ್ಬೇಕು, ಅದನ್ನು ಇಲ್ಲೇ ಒಳಪಡ್ಬೇಕು. ಸರ್ಕಾರದ ಉದ್ದೇಶ ಇಷ್ಟೇ, ನಿಖರವಾದಂತ ಮಾಹಿತಿ ಬೇಕು. ನಿಖರವಾದಂತ ಮಾಹಿತಿ ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ ಎಷ್ಟು ಜನ ಇದ್ದಾರೆ, ಯಾವ್ಯಾವ ಜಾತಿ ಸೇರುವಂತ ಎಷ್ಟು ಜನ ಇದ್ದಾರೆ ಅಂತ ನಿಖರವಾದ ಮಾಹಿತಿ ಬೇಕು. ಅದ್ರ ಮೂಲಕ ಮುಂದೆ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಂಡಾಗ ದಯಮಾಡಿ ಈ ಉದ್ದೇಶ ಇಷ್ಟೇ, ಯಾರು ಒಳಪಡಲ್ಲ ದಯಮಾಡಿ ಅವ್ರನ್ನ ಗಣತಿ ಕಾಗದದಲ್ಲಿ ಒಳಪಡಿಸ್ತಾರೆ. ಫೋನ್ ಮೂಲಕ ಅಥವಾ ಸಾಧ್ಯವಾದ ಫೋನ್ ಮೂಲಕ ನಾವು ಅವ್ರಿಗೆ ಒಳಪಡಿಸ್ಬೇಕಂತ ಹೇಳಿ ಅದೊಂದು ಉದ್ದೇಶ ಇಟ್ಕೊಂಡು ಈಗ ಸಭೆ ಕರೆ. ನಮಗೆ ಬಂದಿರುವಂತ ಒಂದ್ ಸ್ವಲ್ಪ ಒಂದು ವಿಲೇಜ್ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ 2-3 ನಾವು ಪ್ರಿಲಿಮಿನರಿ ಮಾಹಿತಿ ಕೊಡಂತ ಅಂದ್ರೆ ನಮ್ಮ ಗಂಟಿದಾರರಿಂದ ಮತ್ತು ಮೇಲ್ವಿಚಾರಕರಿಂದ ನಾವು ಮಾಹಿತಿ ಕೊಟ್ಟಾಗ ಎಷ್ಟೆಷ್ಟು ಕುಟುಂಬಗಳು ಉಳಿದವಂತ ಒಂದು ನಮಗೆ ಅಂದಾಜು ಹೇಳಿದ್ದಾರೆ. ಉದಾಹರಣೆಗೆ ನಾವು ನೋಡಿದಾಗ ಯಲಬುರ್ಗಾ ಹಿರೇಮೈಯಲ್ಲಿ ಒಂದು 2 ಕುಟುಂಬಗಳು ಅಂತ ಹೇಳ್ತಾರೆ. ಆಮೇಲೆ ನಮಗೆ ಯಲಬುರ್ಗಾ ಕುಟುಂಬದಲ್ಲಿ ಒಂದು 2 ಕುಟುಂಬಗಳು ಅಂತ ಮಾಹಿತಿ ಕೊಟ್ಟಿದ್ದಾರೆ ನಮಗೆ. ಈ ತರ ಆಮೇಲೆ ನೆಕ್ಸ್ಟ್ ನಮಗೆ ಚಿಕ್ಕಮಗಳೂರು ಒಂದು ಕುಟುಂಬ ವಲಸೆ ಹೋಗಿದೆ ಸರ್, ಗುಳೇರಿ 3 ಹೋಗಿದೆ, ಕಾಂಡಾದಲ್ಲಿ 2 ಕುಟುಂಬಗಳು ಹೋಗಿದೆ, ತಾಲೂಕಿನಲ್ಲಿ 14 ಕುಟುಂಬಗಳು ವಲಸೆ ಹೋಗಿದೆ, ಚೋಡಾಪುರದಲ್ಲಿ 1 ಕುಟುಂಬ ವಲಸೆ ಹೋಗಿದೆ, ಮಾಟಲ್ದಿನಿಯಲ್ಲಿ 14 ಕುಟುಂಬಗಳು. ಈ ತರ ಮಾಟಲ್ದಿನಿ ಇನ್ನೊಂದು ಪೊಲೀಸ್ 18 ಕುಟುಂಬಗಳು. ಈ ತರ ಬೇರೆ ಬೇರೆ ಒಂದು ಊರಲ್ಲಿ ನಮಗೆ ಮಾಹಿತಿಯನ್ನ ನಮ್ಮ ಕಲ್ತಿರೋ ಪ್ರಾಥಮಿಕವಾಗಿ ಮಾಹಿತಿ ಕೊಡ್ತಾರೆ. ಇದು 100% ಕರೆಕ್ಟ್ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಮಾಹಿತಿ ಕೊಡಿದ್ರೆ ದಯಮಾಡಿ ನಮ್ಮ ಉದ್ದೇಶ ಇಷ್ಟೇ, ನೀವು ನಮ್ಮ ಗಂಟಿದಾರರು ನಿಮ್ಗೆಲ್ಲರೂ ಸಪೋರ್ಟ್
ಸರ್ಕಾರ ಏನು ಇಷ್ಟು ದಿನ ಒಂದು ನಾವೆಲ್ಲ 15-20 ದಿವಸ ನಮ್ಮ ಆಫೀಸರ್ಸ್ ಎಲ್ಲ ಅದನ್ನ ಕೆಲಸ ಮಾಡ್ತಾರೆ, ಒಂದು ಕರೆಕ್ಟಾಗಿ ಒಂದು ನಿಖರವಾದ ಮಾಹಿತಿ ಸಿಗ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಲಬುರ್ಗಾ ತಾಲೂಕು ಮತ್ತು ಕುಕನೂರು ತಾಲೂಕಿನ ದಲಿತ ಮುಖಂಡರುಗಳು ಈ ಒಂದು ಸಭೆಗೆ ಹಾಜರಾಗಿ ಸಮರ್ಪಕವಾಗಿ ಜಾತಿ ಗಣತಿಯಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯ ಅಂತ ಶಿಕ್ಷಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಂತರ ದಲಿತ ಮುಖಂಡರು ಆದ ಶ್ರೀ ಚಂದ್ರಪ್ಪ ಚಲವಾದಿ ಮತ್ತು ಶಶಿಧರ್ ಹೊಸಮನಿ, ಶಂಕರ್ ಜಕ್ಕಲಿ ಇನ್ನೂ ಹಲವರು ಸೇರಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಸಭೆಯನ್ನ ಉದ್ದೇಶಿಸಿ ತಿಳಿಸಿದರು. ಈ ಹಿಂದೆ ಸುಮಾರು ಜನ ಈ ಸಮೀಕ್ಷೆಯಲ್ಲಿ ಸೇರ್ಪಡೆ ಆಗಿಲ್ಲ ಮತ್ತು ಇನ್ನು ಮುಂದೆ ಯಾವುದೇ ರೀತಿಯ ದಲಿತರನ್ನ ಹುಡುಕಿ ಜಾತಿ ಸಮೀಕ್ಷೆಯಲ್ಲಿ ಸೇರ್ಪಡೆ ಮಾಡಲೇಬೇಕು ಅಂತ ಮಾತನಾಡಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.